ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲಿ ಮತ್ತೊಮ್ಮೆ ಪ್ರವಾಹದ ಪರಿಸ್ಥಿತಿ ನಿರ್ಮಾಣವಾಗಿದೆ. ನಿರಂತರವಾಗಿ ಸುರಿತಾ ಇರುವಂತಹ ಮಳೆ ಸಾಲು ಸಾಲು ಅವಾಂತರಕ್ಕೂ ಕೂಡ ಕಾರಣವಾಗ್ತಾ ಇದೆ. 5 ಗಂಟೆಯ ಮಳೆಗೆ ಅರ್ಧ ಬೆಂಗಳೂರು ಜಲಾವೃತವಾಗಿರುವಂಥದ್ದು. ಪ್ರತಿ ಬಾರಿಯೂ ಕೂಡ ಈ ಏರಿಯಾಗಳು, ಬೆಂಗಳೂರಿನ ಈ ಏರಿಯಾಗಳಿದಾವಲ್ಲ, ಅವು ಮುಳುಗಡೆ ಆಗ್ತಾ ಇದ್ದಾವೆ. ಹಾಗಾದ್ರೆ ಆ ಏರಿಯಾಗಳು ಯಾಕಾಗಿ ಮುಳುಗಡೆ ಆಗ್ತಾ ಇದ್ದಾವೆ, ಅದಕ್ಕೆ ಕಾರಣ ಏನು ನೋಡ್ತಾ ಹೋಗೋಣ. ಬೆಂಗಳೂರು ನಗರ ಮತ್ತೊಮ್ಮೆ ನೀರಿನೊಳಗೆ ಮುಳುಗಿದೆ. ಸಾವಿರಾರು ಕುಟುಂಬಗಳ ವಾರ್ಷಿಕ ಉಳಿತಾಯಕ್ಕೆ ಮಳೆ ನೀರಲ್ಲಿ ಕರಗಿ ಹೋಗಿರುವಂಥದ್ದು. ಮಳೆಯ ನಡುವೆ ಅದೆಷ್ಟೋ ಜನರ ಕಣ್ಣೀರು ಕಾಣಿಸದೇ ಇರುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ಹಾಗಾದರೆ ಬೆಂಗಳೂರಿನ ಹಾಟ್ಸ್ಪಾಟ್ಗಳು ಯಾವುವು, ಮಳೆ ಬಂದಂತಹ ಸಂದರ್ಭದಲ್ಲಿ ಪ್ರವಾಹ ಸೃಷ್ಟಿಯಾಗುವಂತಹ ಜಾಗಗಳು ಯಾವುವು? ಮೊದಲನೇದಾಗಿ ಸಾಯಿ ಲೇಔಟ್, ಹೊರಮಾವು. ಇಲ್ಲಿ ಪ್ರತಿ ಬಾರಿ ಮಳೆ ಬಂದಾಗಲೂ ಕೂಡ ಈ ರೀತಿಯ ಸಿಚುಯೇಷನ್ ಕ್ರಿಯೇಟ್ ಆಗೇ ಆಗುತ್ತೆ. ಬೊಮ್ಮಾಯಿ ಭೇಟಿ ಕೊಟ್ಟರು, ಸಿದ್ದರಾಮಯ್ಯನವರು ಭೇಟಿ ಕೊಟ್ಟರು, ಯಾರು ಭೇಟಿ ಕೊಟ್ಟರು ಕೂಡ ಇಲ್ಲಿನ ಪರಿಸ್ಥಿತಿ ಮಾತ್ರ ಸುಧಾರಿಸ್ತಾ ಇಲ್ಲ. ಇನ್ನು ಮಾನ್ಯತಾ ಟೆಕ್ ಪಾರ್ಕು, ITBTಲಿ ಕೆಲಸ ಮಾಡೋರೆಲ್ಲ ಇಲ್ಲೇ ಇರ್ತಾರೆ. ಹೆಬ್ಬಾಳ, ಇಲ್ಲೂ ಕೂಡ ಇದೇ ಪರಿಸ್ಥಿತಿ ನಿರ್ಮಾಣವಾಗ್ತಾ ಇದೆ. ಮುಖ್ಯ ರಸ್ತೆಯಲ್ಲಿಯೇ ನೀರು ನಿಂತು ಒದ್ದಾಡಬೇಕಾದಂತಹ ಪರಿಸ್ಥಿತಿ. ಇದು BBMP ಗುರುತಿಸಿರುವಂತಹ ಹಾಟ್ಸ್ಪಾಟು. ಮಳೆ ಬಂದಂತಹ ಸಂದರ್ಭದಲ್ಲಿ ಇಲ್ಲಿ ಪ್ರವಾಹ ಸನ್ನಿವೇಶ ಸೃಷ್ಟಿಯಾಗುತ್ತೆ ಅಂಥೇಳಿ. ಬೆಳಂದೂರು, ಸರ್ಜಾಪುರ ರಸ್ತೆ ಈ ಭಾಗದಲ್ಲೂ ಕೂಡ ಇದೇ ರೀತಿಯ ಪರಿಸ್ಥಿತಿ ನಿರ್ಮಾಣವಾಗುತ್ತೆ ಸಣ್ಣದೊಂದು ಮಳೆಗೂ ಕೂಡ. ಇನ್ನು ಮುಖ್ಯವಾಗಿ ಮಡಿವಾಳ, ಹೊಸೂರು ರಸ್ತೆ ಆಗಿರಬಹುದು, ಸಿಲ್ಕ್ ಬೋರ್ಡ್ ಆಗಿರಬಹುದು, ಹೊಸೂರು ರಸ್ತೆ, HSR ಲೇಔಟು, ಕೋರಮಂಗಲ, ಈಜಿಪುರ, ಕೋರಮಂಗಲ ಈ ಎಲ್ಲ ಭಾಗದಲ್ಲೂ ಕೂಡ ದೊಡ್ಡ ಮಟ್ಟದಲ್ಲಿ ಅವಾಂತರ ಸೃಷ್ಟಿಯಾಗುತ್ತೆ. 4 ಹನಿ ಮಳೆ ಉದುರಿದ್ರೂ ಕೂಡ. ಇದು BBMPಯೇ ಗುರುತಿಸಿರುವಂತಹ ಹಾಟ್ಸ್ಪಾಟ್. ಇದು 170-180 ಜಾಗಗಳನ್ನು BBMP ಗುರುತಿಸಿದೆ, ಬಟ್ ಕೆಲಸ ಮಾತ್ರ ಮಾಡ್ತಾ ಇಲ್ಲ. HSR ಲೇಔಟು, ಕೋರಮಂಗಲ ಇಲ್ಲೂ ಕೂಡ ಸಣ್ಣ ಪ್ರಮಾಣದ ಮಳೆ ಆದರೂ ಕೂಡ ದೊಡ್ಡ ಮಟ್ಟದ ಅವಾಂತರಗಳೇ ಸೃಷ್ಟಿಯಾಗುತ್ತೆ. ಈಜಿಪುರದಲ್ಲಂತೂ ಬಿಡಿ, ಜನ ಈಜಾಡ್ಕೊಂಡೇ ಮಳೆಗಾಲದಲ್ಲಿ ಕಾಲವನ್ನು ಕಳಿಬೇಕು, ಆ ಪ್ರಮಾಣದಲ್ಲಿ ನೀರು ನಿಂತು ಬಿಡುತ್ತೆ. ಕೋರಮಂಗಲದಲ್ಲೂ ಕೂಡ ಅದೇ ರೀತಿಯ ಪರಿಸ್ಥಿತಿ. ಕೋರಮಂಗಲ ಸುತ್ತಮುತ್ತಲೂ ಕೂಡ ದೊಡ್ಡ ಮಟ್ಟದಲ್ಲಿ ಮಳೆ ಆಗಿಬಿಟ್ರೆ ಅವಾಂತರಗಳ ಸರಮಾಲೆಯೇ ಸೃಷ್ಟಿಯಾಗಿಬಿಡುತ್ತೆ. ಇದು ಬೆಂಗಳೂರಿನ ಹಾಟ್ಸ್ಪಾಟು. ಎಲ್ಲೆಲ್ಲಿ ಮಳೆ ಆದಂತಹ ಸಂದರ್ಭದಲ್ಲಿ ಪ್ರವಾಹದ ಸನ್ನಿವೇಶ, ಸಂಕಷ್ಟಗಳ ಸರಮಾಲೆ ಸೃಷ್ಟಿಯಾಗುತ್ತೆ ಅಂಥೇಳಿ. ಆಡುಗೋಡಿ ಆಗಿರಬಹುದು, ಹೊಸೂರು ರಸ್ತೆ ಆಗಿರಬಹುದು, ಆಮೇಲೆ ಸಾವಿರಾರು ಜನ ಭಕ್ತರು ಹೋಗುವಂತಹ ಗಾಳಿ ಆಂಜನೇಯ ಸ್ವಾಮಿ ದೇವಸ್ಥಾನ ಆಗಿರಬಹುದು, ಪ್ರತಿನಿತ್ಯ ಲಕ್ಷಾಂತರ ವೆಹಿಕಲ್ಗಳು ಓಡಾಡುವಂತಹ ಮೈಸೂರು ರಸ್ತೆ ಆಗಿರಬಹುದು, ಯಲಹಂಕ ಏರ್ಪೋರ್ಟ್ ರೋಡ್ ಆಗಿರಬಹುದು, RR ನಗರದ ಮೈಸೂರು ರಸ್ತೆ, ಎಲ್ಲ ಕಡೆಗಳಲ್ಲೂ ಕೂಡ ಇದೇ ರೀತಿಯ ಪರಿಸ್ಥಿತಿ. ಮಹದೇವಪುರ ಪರಿಸ್ಥಿತಿ ಅಂತೂ ಕೇಳದೆ ಬೇಡ ಬಿಡಿ. KR ಪುರದಲ್ಲೂ ಕೂಡ ಅದೇ ಹಾಡು, ಅದೇ ರಾಗ. ಬಹುತೇಕ ಕಡೆಗಳಲ್ಲಿ ಈ ರೀತಿಯ ಪರಿಸ್ಥಿತಿ ನಿರ್ಮಾಣವಾಗುತ್ತೆ ಅಂಥೇಳಿ BBMP ಜಾಗಗಳನ್ನು ಗುರುತಿಸಿದ್ದು ಬಂತು. ಅಲ್ಲಿ ಕೆಲಸ ಮಾಡಿದ್ದಂತೂ ನಾವಂತೂ ನೋಡಿಲ್ಲ. ಇನ್ನು ಈ ರೀತಿ ಸಮಸ್ಯೆ ಸೃಷ್ಟಿಯಾಗೋದಕ್ಕೆ ಕಾರಣ ಏನು ಅನ್ನೋದು ತುಂಬ ಮುಖ್ಯವಾಗುತ್ತೆ. ಸಣ್ಣದೊಂದು ಮಳೆ ಬಂದರೂ ಕೂಡ ಪ್ರವಾಹದ ಸನ್ನಿವೇಶ ಯಾಕೆ ಸೃಷ್ಟಿಯಾಗುತ್ತೆ? ಮೊದಲನೇದಾಗಿ ರಾಜಕಾಲುವೆ. ಬೆಂಗಳೂರಿನ ಜಲಾವೃತಕ್ಕೆ ಮುಖ್ಯ ಕಾರಣವೇ ರಾಜಕಾಲುವೆ. ಒಂದು ಒತ್ತುವರಿ ಮಾಡಿಕೊಂಡಿದ್ದಾರೆ, ಅದನ್ನು ತೆರವುಗೊಳಿಸುವಂತಹ ಕೆಲಸ ಪೂರ್ತಿಯಾಗಿ ಇನ್ನೂ ಆಗಿಲ್ಲ. ಬಹುತೇಕ ಕಡೆಗಳಲ್ಲಿ ಒತ್ತುವರಿ ತೆರವು ಕಾರ್ಯಾಚರಣೆ ಅರ್ಧಕ್ಕೆ ನಿಲ್ಲಿಸಲಾಗಿದೆ. ಒಂದು ಇನ್ಫ್ಲೂಯೆನ್ಸ್ ಆಗಿರ್ಬೋದು, ಮತ್ತೊಂದು ಕೋರ್ಟಿಂದ ಸ್ಟೇ ತಂದಿರೋದಾಗಿರಬಹುದು. ರಾಜಕಾಲುವೆಗಳಲ್ಲಿ ಹೂಳೆತ್ತುವಂತಹ ಕೆಲಸ ಆಗಿಲ್ಲ, ಇದು ಮುಖ್ಯವಾಗಿ ಆಗಬೇಕಾಗಿತ್ತು. ಬೇಸಿಗೆ ಸಂದರ್ಭದಲ್ಲಿ ಬೆಂಗಳೂರಿನಲ್ಲಿ ಮೆಟ್ರೋ ಕಾಮಗಾರಿಗಳ ವಿಳಂಬ, ಇದು ಕೂಡ ದೊಡ್ಡ ಮಟ್ಟದ ಅವಾಂತರಕ್ಕೆ ಕಾರಣವಾಗ್ತಾ ಇದೆ. BMRCLನ ಎಡವಟ್ಟು ಕೂಡ ಪ್ರವಾಹದ ಸನ್ನಿವೇಶದಲ್ಲಿ ಸೃಷ್ಟಿಯಾಗೋದಕ್ಕೆ ಒಂದು ಕಾರಣ. ಅರೆಬರೆ ಕಾಮಗಾರಿ ಮಾಡೋದು, ರಸ್ತೆಯನ್ನು ಅಗಿಯೋದು, ಆ ರಸ್ತೆಯಲ್ಲಿ ನೀರು ನಿಲ್ಲೋದು, ದೊಡ್ಡ ಮಟ್ಟದ ಅವಾಂತರ ಕ್ರಿಯೇಟ್ ಆಗ್ತಾ ಇದೆ. ಬಹುತೇಕ ಕಡೆಗಳಲ್ಲಿ ಡ್ರೈನೇಜನ್ನು ಕೂಡ ಸರಿ ಮಾಡುವಂತಹ ಕೆಲಸ ಆಗಿಲ್ಲ. ಸ್ಮಾರ್ಟ್ ಸಿಟಿ ಕಾಮಗಾರಿ ಬಗ್ಗೆ ನಾವು ನಿಮಗೆ ಹೇಳ್ತಾ ಇರುವಂಥದ್ದು. ಸ್ಮಾರ್ಟ್ ಸಿಟಿಗಾಗಿ ಕಾಮಗಾರಿಯನ್ನು ಮಾಡ್ತಾ ಇದ್ದಾರೆ. ಅರೆಬರೆ ಕಾಮಗಾರಿಯಿಂದಾಗಿ ಸಮಸ್ಯೆಗಳ ಸರಮಾಲೆಯೇ ಬೆಂಗಳೂರಿನಲ್ಲಿ ಸೃಷ್ಟಿಯಾಗ್ತಾ ಇದೆ. ಕಾಮಗಾರಿಯ ವಿಳಂಬದಿಂದ ಮಳೆ ನೀರು ಆ ಕಡೆ ಹೋಗೋದಕ್ಕೂ ಆಗದೆ ನಿಂತಲ್ಲಿಯೇ ನಿಲ್ಲುವಂತಹ ಪರಿಸ್ಥಿತಿ. ಇನ್ನು KPTCL ಜಲಮಂಡಳಿ ಕೆಲಸಗಳ ಬಗ್ಗೆ ಹೇಳಬೇಕಾ? ಅಗಿಯೋದು ಮುಚ್ಚೋದು, ಅಗಿಯೋದು ಮುಚ್ಚೋದು. ಹಾಗಾದರೆ ರಾಜ್ಯದ ಎಲ್ಲೆಲ್ಲಿ ಎಷ್ಟೆಷ್ಟು ಮಳೆ ನೋಡ್ತಾ ಹೋಗೋಣ. ಮಂಗಳೂರಿನಲ್ಲಿ 94.1 ಮಿಲಿಮೀಟರ್ ಮಳೆ ಆಗಿದೆ. ಕಳೆದ ರಾತ್ರಿಯ ಡೇಟಾವನ್ನು ನಿಮ್ಮ ಮುಂದೆ ಇಡ್ತಾ ಇರುವಂಥದ್ದು. ಬೆಂಗಳೂರು ನಗರ ನೋಡಿ, 25.4 ಮಿಲಿಮೀಟರ್ ಮಳೆ ಆಗಿರುವಂಥದ್ದು ಬೆಂಗಳೂರು ನಗರದಲ್ಲೇ. ಅದರ ಜೊತೆಗೇನೆ ಬೆಂಗಳೂರು ಗ್ರಾಮಾಂತರ 31 ಮಿಲಿಮೀಟರ್ ಮಳೆ ಆಗಿದೆ ಬೆಂಗಳೂರು ಗ್ರಾಮಾಂತರದಲ್ಲಿ. ಇನ್ನು ಮಂಗಳೂರು
30.5 ಮಿಲಿಮೀಟರ್ ಮಳೆಯಾಗಿದೆ. ಬಹುತೇಕ ಕಡೆಗಳಲ್ಲಿ ಇದೇ ರೀತಿಯ ಮಳೆ ಆಗಿರುವಂಥದ್ದು. ಇನ್ನು ಮಂಡ್ಯ 24 ಮಿಲಿಮೀಟರ್ ಮಳೆ ಆಗಿರುವಂಥದ್ದು. ಚಿಕ್ಕಮಗಳೂರಿನ ಮೂಡಿಗೆರೆಯಲ್ಲಿ 22 ಮಿಲಿಮೀಟರ್ ಮಳೆಯಾಗಿದೆ. ದೊಡ್ಡ ಮಟ್ಟದಲ್ಲಿ ಮಳೆಯಾಗಿರುವಂಥದ್ದು. ಇನ್ನು ರಾಜರಾಜೇಶ್ವರಿ ನಗರ, ಆರ್ ನಗರ, ಇಲ್ಲಿ 139 ಮಿಲಿಮೀಟರ್ ಮಳೆಯಾಗಿದೆ. 139 ಮಿಲಿಮೀಟರ್. ಕೆಂಗೇರಿ 137 ಮಿಲಿಮೀಟರ್ ಮಳೆಯಾಗಿದೆ. ಬೆಂಗಳೂರಿನ ಡೇಟಾವನ್ನು ನಿಮ್ಮ ಮುಂದೆ ಇಡ್ತಾ ಇರುವಂಥದ್ದು. ವಿದ್ಯಾಪೀಠದಲ್ಲಿ 122.50 ಮಿಲಿಮೀಟರ್ ಮಳೆ ಆಗಿರುವಂಥದ್ದು. ಈ ರೀತಿ ಮಳೆ ಬಂದರೆ ಕಥೆ ಏನು ಅಂಥೇಳಿ ನಾಯಂಡಹಳ್ಳಿಯಲ್ಲಿ 119.50 ಮಿಲಿಮೀಟರ್ ಮಳೆಯಾಗಿದೆ. ಬೆಂಗಳೂರಿನ ಯಾವ್ಯಾವ ನಗರದಲ್ಲಿ ಎಷ್ಟೆಷ್ಟು ಮಳೆ ಅನ್ನೋದರ ಡೀಟೇಲ್ಸ್ ಇದೆ. ಇನ್ನು ದೊರೆಸಾನಿಪಾಳ್ಯ ಇಲ್ಲಿ 86.50 ಮಿಲಿಮೀಟರ್ ಮಳೆಯಾಗಿದೆ. ಹಂಪಿ ನಗರದಲ್ಲಿ 84 ಮಿಲಿಮೀಟರ್ ಮಳೆಯಾಗಿದೆ. ಹೀಗೆ ಬಹುತೇಕ ಕಡೆಗಳಲ್ಲಿ ಮಳೆ ಆಗ್ತಾ ಇದೆ. ಮಳೆಯಿಂದ ಅವಾಂತರಗಳು ಕೂಡ ಸೃಷ್ಟಿ ಆಗ್ತಾ ಇದೆ. ಬಟ್ ಏನು ಮಾಡೋದು, ಗಡ್ಡಕ್ಕೆ ಬೆಂಕಿ ಬಿದ್ದಾಗ ಬಾವಿ ತೋಡಿದ್ರು ಅನ್ನೋ ಹಾಗೆ ಮಳೆ ಬಂದಾಗ, ಸಮಸ್ಯೆಗಳು ಸೃಷ್ಟಿಯಾದಾಗ, ಅಧ್ವಾನ ಆದಾಗಲೇ ಸರ್ಕಾರ ಮತ್ತು ಅಧಿಕಾರಿಗಳು ಎಚ್ಚೆತ್ಕೊಳ್ಳೋದು.